ನಮಸ್ಕಾರ ಸ್ನೇಹಿತರೆ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ನೀನು ಸೇರಾದ್ರೆ ನಾನು ಸವಾ ಸೇರು ಅನ್ನುವಂತ ದ್ವೇಷ ರಾಜಕಾರಣ ಶುರುವಾಗಿದೆಯಾ? ಈ ಅನುಮಾನ ಯಾಕೆ ಮೂಡುತ್ತಪ್ಪ ಅಂದ್ರೆ, ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಆಗಿರತಕ್ಕಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಬಂದಾದ್ಮೇಲೆ ಆಡಳಿತ ಮತ್ತು ವಿರೋಧಿ ಪಕ್ಷ ಎರಡರ ನಡುವೆ ರಾಜಕೀಯ ಕಾವೇರ್ತಾ ಇದೆ. ಸಿದ್ದರಾಮಯ್ಯ ಅವರನ್ನು ಕಟಕಟೆಗೆ ತಂದು ನಿಲ್ಲಿಸಿದೆ ಮೈತ್ರಿ ಪಡೆ. ಆ ಕಡೆ ಸಿದ್ದರಾಮಯ್ಯ ಅವರು ಸಹ ನಾನೇನು ಕಡಿಮೆ ಇಲ್ಲ ಅನ್ನುವಂತೆ ಡೈರೆಕ್ಟ್ ಆಗಿ HD ಕುಮಾರಸ್ವಾಮಿ ಅವರಿಗೆ ಸ್ಕೆಚ್ ಹಾಕಿದ್ದಾರೆ. ಈಗ HD ಕುಮಾರಸ್ವಾಮಿ ಅವರಿಗೆ ನಿಜಕ್ಕೂ ಕಾನೂನಿನ ಕಂಟಕ ಶುರುವಾಯ್ತಾ? ಅರೆಸ್ಟ್ ಆಗ್ತಾರಾ? ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಒದಗುತ್ತಾ? ಹಾಗಾದ್ರೆ ಮೈತ್ರಿ ಕತೆ ಏನಾಗತ್ತೆ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಸಿದ್ದರಾಮಯ್ಯ ಅವರಿಗೆ ಈ ಕಡೆ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದ್ದಂತೆ ಆ ಕಡೆ HD ಕುಮಾರಸ್ವಾಮಿ ಅವ್ರಿಗೂ ಈಗ ಡವ ಶುರುವಾಗಿದೆ. 2007ರಲ್ಲಿ ಭೂ ಗಣಿ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟಿದ್ರು ಅನ್ನುವ ಹಳೆಯ ಕೇಸನ್ನು ಈಗ ಓಪನ್ ಮಾಡಿ HD ಕುಮಾರಸ್ವಾಮಿ ಅವರಿಗೆ ವಾರ್ನಿಂಗ್ ಸಹ ಕೊಟ್ಟಿದ್ದಾರೆ. ಅಗತ್ಯ ಬಿದ್ರೆ ಬಂಧಿಸಲಾಗುವುದು ಅಂತ. ಇದಕ್ಕೆ HD ಕುಮಾರಸ್ವಾಮಿ ಅವರು ಸಹ ಕೌಂಟರ್ ಕೊಟ್ಟಿದ್ದಾರೆ. ನನ್ನನ್ನು ಬಂಧಿಸೋದಿಕ್ಕೆ 100 ಜನ ಸಿದ್ದರಾಮಯ್ಯನವರು ಬರಬೇಕು ಅಂತ. ಸಿದ್ದರಾಮಯ್ಯನವರು ಸಹ ಇದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಬಂಧನ ಮಾಡೋದು ನಾನಲ್ಲ, ಪೊಲೀಸರು. ಒಬ್ಬ ಕಾನ್ಸ್ಟೇಬಲ್ ಸಾಕು HD ಕುಮಾರಸ್ವಾಮಿ ಅವರನ್ನ ಬಂಧನ ಮಾಡೋದಿಕ್ಕೆ ಅಂತ ಸಿದ್ದರಾಮಯ್ಯನವರು ಸಹ ಖಾರವಾಗಿ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಸ್ನೇಹಿತರೆ, ಸಿದ್ದರಾಮಯ್ಯನವರಿಗೆ ಈಗ ಸ್ವಲ್ಪ ದಿನಗಳ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ. 10 ದಿವಸ ಅವರು ಉಸಿರಾಡಬಹುದು. ಕೇಸ್ನಿಂದ ಅವರಿಗೆ ಯಾವುದೇ ಮುಕ್ತಿ ಇನ್ನೂ ಸಿಕ್ಕಿಲ್ಲ. ಹೆಚ್ಚು ಕಡಿಮೆ ಸದ್ಯಕ್ಕೆ ಸಿದ್ದರಾಮಯ್ಯನವರು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದಾರೆ. ನಿಮಗೆ ಈಗಾಗಲೇ ಗೊತ್ತು, ಖುದ್ದು ಸಿದ್ದರಾಮಯ್ಯನವರ ಪಕ್ಷದ ಸಚಿವರು ಮತ್ತು ಶಾಸಕರುಗಳಿಗೆ ಈಗ ಸಂಪೂರ್ಣವಾಗಿ ಅವರ ಬೆಂಬಲಕ್ಕೆ ನಿಲ್ತಾ ಇಲ್ಲ. ಹೆಚ್ಚು ಕಡಿಮೆ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಆಗಿರ್ಬೋದು. ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ, ಹೌದು ನಮ್ಮ ಸರ್ಕಾರ ಮೂಡ ಹಗರಣದಿಂದ ಸ್ವಲ್ಪ ಶೇಕ್ ಆಗಿರೋದು ನಿಜ, ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ ಅಂತ ಖುದ್ದು ಗೃಹ ಸಚಿವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಕೈ ಕಟ್ಟಿ ಕೂರ್ತಾರಾ? ತಮ್ಮ ವಿರುದ್ಧ ಗುರುತರ ಆರೋಪ ಬಂದಾದ್ಮೇಲೆ ಅದನ್ನ ಬಯಲಿಗೆ ತಂದವರ ವಿರುದ್ಧ ಸಹ ಈಗ ಸಮರ ಸಾರಿದ್ದಾರೆ ಸಿದ್ದರಾಮಯ್ಯನವರು. ನನ್ನದನ್ನ ತನಿಖೆ ಮಾಡೋದಕ್ಕೆ ಹೊರಟಿದಿರಲ್ಲ, ನಾನು ಸಹ ನಿಮ್ಮದನ್ನ ಬಿಚ್ಚಿಡ್ತೇನೆ ಅಂತೆಲ್ಲ ಸಿದ್ದರಾಮಯ್ಯನವರು ಈಗ ಉಗ್ರ ರೂಪ ತಾಳಿದ್ದಾರೆ. ಆರೋಪ ಮತ್ತು ಪ್ರತ್ಯಾರೋಪಗಳು ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಈಗ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯ ಅವರ ಗೌರ್ಮೆಂಟ್ ಸಹ ಗವರ್ನರ್ ಮೇಲೆ ಒತ್ತಡ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ನನ್ನ ಮೇಲೆ ಯಾವ ರೀತಿ ನೀವು ತನಿಖೆಗೆ ಆದೇಶ ಕೊಟ್ರೋ ಅದೇ ರೀತಿ JDS ಮತ್ತು BJPಯ ಸಚಿವರು ಮತ್ತು ಶಾಸಕರ ಮೇಲೂ ಸಹ ಹಲವಾರು ಹಗರಣಗಳ ತೂಗುಗತಿ ತೂಗ್ತಾ ಇದೆ. ಅದಕ್ಕೇನು ಉತ್ತರ ಕೊಡ್ತೀರಾ? ಅದಕ್ಕೆ ಯಾವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತೀರಾ ಅಂತ ಸಿದ್ದರಾಮಯ್ಯನವರು ವಾಗ್ದಾಳಿ ಶುರು ಮಾಡಿದ್ದಾರೆ. ನೀವೇ ನೋಡಿ, ಈಗ ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣ ಬಯಲಿಗೆ ಬಂದಾದ ಮೇಲೆ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಕುಮಾರಸ್ವಾಮಿ HD ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಂತಹ 2007ರಲ್ಲಿ ಮಾಡಲಾದ ಒಂದು ಆದೇಶ, ಅದು ಭೂಗಣಿಗೆ ಲೈಸೆನ್ಸ್ ಕೊಟ್ಟಿದ್ರು, ಅದು ಕಾನೂನು ಬಾಹಿರವಾಗಿತ್ತು ಅನ್ನೋ ಆರೋಪ 2007ರಲ್ಲಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾದಾಗ ಕೇಳಿ ಬಂದಿತ್ತು. ಈಗ ಆ ಕೇಸ್ನ ಕುಮಾರಸ್ವಾಮಿ ಅವರ ವಿರುದ್ಧ ಸಿದ್ದರಾಮಯ್ಯನವರು ರೀಓಪನ್ ಮಾಡಿಸಿದ್ದಾರೆ. ಸ್ನೇಹಿತರೆ, ಈ ಹಿಂದೆ ಸಿದ್ದರಾಮಯ್ಯನವರು ಸಂಕಷ್ಟ ಎದುರಾದಾಗ್ಲೆಲ್ಲ ಅಹಿಂದ ಶೆಲ್ಟರ್ ಪಡೆಯೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅದು 2006 ಆಗಿರ್ಬೋದು, 2022ರ ಅಹಿಂದ ಸಮಾವೇಶ ಆಗಿರ್ಬೋದು, ಮೊನ್ನೆ ಮೈಸೂರಲ್ಲಿ ನಡೀತಲ್ಲ 9ನೇ ತಾರೀಕು ಆಗಸ್ಟ್ ಜನಾಂದೋಲನ ಸಮಾವೇಶ, ಅದು ಆಗಿರ್ಬೋದು. ಆದರೆ ಈಗ ಈ ಹಗರಣ ಬಯಲಿಗೆ ಬಂದಾದ ಮೇಲೆ ಯಾಕೋ ಏನೋ ಸಿದ್ದರಾಮಯ್ಯನವರಿಗೆ ಅನ್ನಿಸ್ತಾ ಇದೆ, ನಾನು ಒಬ್ಬಂಟಿ ಆಗ್ತಾ ಇದ್ದೇನೆ ಅಂತ. ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಬೇಕಾದ್ರೂ ಅದರಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಬೇಕು ಅಂತೇಳಿ ಹೈಕಮಾಂಡ್ ಸಚಿವರು ಮತ್ತು ಶಾಸಕರು ಸಂಸದರಿಗೆ ಸೂಚನೆ ಕೊಟ್ಟು ಮಾಡಿಸಬೇಕಾದ ಪರಿಸ್ಥಿತಿ ಬಂದಿದೆ. ಉದಾಹರಣೆಗೆ ಚಿಕ್ಕಬಳ್ಳಾಪುರದಲ್ಲಿ ಆಗಿದ್ದಂತಹ ಪ್ರತಿಭಟನೆಯಲ್ಲಿ ಪ್ರದೀಪ್ ಈಶ್ವರ್ ಅವರು ಭಾಗಿಯಾಗಿಲ್ಲ. ನೀವೇ ನೋಡಿರ್ಬೋದು, ಸಿದ್ದರಾಮಯ್ಯನವರ ವಿಷಯ ಬಂದಾಗ್ಲೆಲ್ಲ ಪ್ರದೀಪ್ ಈಶ್ವರ್ ಅವರು ಅವರನ್ನು ಸಮರ್ಥಿಸಿಕೊಳ್ತಾ ಇದ್ರು. ಇವರಷ್ಟೇ ಅಲ್ಲದೆ ಇನ್ನೂ ಹಲವಾರು ಸಚಿವರು ಮತ್ತು ಶಾಸಕರು ಪ್ರತಿಭಟನೆಯಿಂದ ದೂರ ಉಳಿದಿದ್ದಾರೆ. ಅದಕ್ಕೆ ಸಹಜವಾಗಿ ಕಾರಣ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ಸಿಲುಕಿ ಹಾಕಿಕೊಂಡಿರುವುದು. ಮುಜುಗರದಿಂದ ತಪ್ಪಿಸಿಕೊಳ್ಳಬೇಕು ಅನ್ನುವುದಾ, ಅಥವಾ ಒಂದು ಚಾನ್ಸ್ ಸಿಕ್ಕಿದೆ ನಮಗೆ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಇಳಿಸೋದಿಕ್ಕೆ, ಯಾಕೆ ಪ್ರಯತ್ನ ಮಾಡಬಾರದು ಅನ್ನುವುದು ಸಹ ಆಗಿರಬಹುದು. ಈಗ ಹೇಗಿದ್ರು ಸಿದ್ದರಾಮಯ್ಯನವರಿಗೆ 10 ದಿನಗಳ ಕಾಲ ರಿಲೀಫ್ ಇದೆ.
ಈ ಸಮಯನ ಅವರು ಪ್ರತಿಪಕ್ಷಗಳ ಮೇಲೆ ಅವರ ಹಳೆಯ ಕೇಸನ್ನು ಓಪನ್ ಮಾಡಿ ಬಾಯಿ ಮುಚ್ಚಿಸುವುದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಶುರು ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅದರ ಭಾಗವಾಗಿ ಈಗ ಸಿದ್ದರಾಮಯ್ಯನವರು 2007ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆದೇಶ ಕೊಟ್ಟಿದ್ರು ಭೂ ಲೈಸೆನ್ಸ್ಗೆ ಅನ್ನುವ ವಿಷಯಕ್ಕೆ ಸಂಬಂಧಪಟ್ಟ ಕೇಸ್ನ ಈಗ ರೀಓಪನ್ ಮಾಡಿಸಿದ್ದಾರೆ. ಇಲ್ಲಿ ವಿಷಯ ಇಷ್ಟೇ, ಸಿದ್ದರಾಮಯ್ಯ ವಿರುದ್ಧ ಹಗರಣಗಳ ಹೋರಾಟನ ಮೈತ್ರಿ ಪಡೆ ಮಾಡಿತ್ತು. ಬೆಂಗಳೂರಿನಿಂದ ಮೈಸೂರಿನೆಡೆಗೆ ಪಾದಯಾತ್ರೆ ಸಹ ಮಾಡಿತ್ತು. ಆ ಮೈಸೂರಿನ ಪಾದಯಾತ್ರೆಯುದ್ದಕ್ಕೂ ಶೈನ್ ಆದವರು ಕುಮಾರಸ್ವಾಮಿ ಅವರು ಮತ್ತು ವಿಜಯೇಂದ್ರ. ಅದರಲ್ಲೂ HD ಕುಮಾರಸ್ವಾಮಿ ಅವರಂತೂ DK ಶಿವಕುಮಾರ್ ಅವರ ವಿರುದ್ಧ ಮತ್ತು ಸಿದ್ದರಾಮಯ್ಯ ಅವರ ವಿರುದ್ಧ ಆರೋಪಗಳ ಸುಳಿಮಳೆಯನ್ನೇ ಸುರಿಸಿದ್ರು. ಹಾಗಾಗಿ ಅದರ ಸೇಡು ತೀರಿಸಿಕೊಳ್ಳೋದಕ್ಕೆ ಈಗ ಸಿದ್ದರಾಮಯ್ಯ ಮತ್ತು ಟೀಮ್ HD ಕುಮಾರಸ್ವಾಮಿಯ ಹಳೆಯ ಕೇಸನ್ನು ಓಪನ್ ಮಾಡುವುದರ ಮೂಲಕ ದ್ವೇಷ ರಾಜಕಾರಣಕ್ಕೆ ಮುಂದಾಯಿತು ಅಂತ JDS ನ ಕಾರ್ಯಕರ್ತರು ಈಗ ಆರೋಪ ಮಾಡ್ತಾ ಇದ್ದಾರೆ. ಈ ಹಿಂದೆನೆ ಕುಮಾರಸ್ವಾಮಿ ಅವರ ವಿರುದ್ಧ ಗಣಿ ಹಗರಣ ನಡೆಸಿದ್ದಾರೆ ಅಂತ ಹೇಳಿ ಲೋಕಾಯುಕ್ತರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋದಕ್ಕೆ ರಾಜ್ಯಪಾಲರ ಅನುಮತಿ ಕೇಳಿದ್ರು. ರಾಜ್ಯಪಾಲರು ಅದನ್ನ ಪೆಂಡಿಂಗ್ ಇಟ್ಕೊಂಡಿದ್ರು. ಅಂದ್ರೆ ಇಲ್ಲಿ ಕಾಂಗ್ರೆಸ್ಸಿಗರು ಮಾಡೋ ಆರೋಪ ಏನಪ್ಪಾ ಅಂದ್ರೆ, ಕುಮಾರಸ್ವಾಮಿ ಅವರ ಈ ಕೇಸ್ನ ನೀವು ಪೆಂಡಿಂಗ್ ಇಟ್ಟಿದ್ದೀರಾ, ಇತ್ತೀಚೆಗೆ ಬಂದಂತಹ ಸಿದ್ದರಾಮಯ್ಯ ಅವರ ಕೇಸ್ಗೆ ಯಾಕಿಷ್ಟು ತರಾತುರಿನಲ್ಲಿ ಅಪ್ರೂವ್ ಕೊಟ್ರಿ? ಜೊಲ್ಲೆ ವಿರುದ್ಧ ಸಹ ಲೋಕಾಯುಕ್ತದಲ್ಲಿ ತನಿಖೆಗೆ ಆದೇಶ ಕೊಡಬೇಕು ಅಂತೇಳಿ ಮನವಿ ಇದೆ. ಮುರುಗೇಶ್ ನಿರಾಣಿ ಅವರ ವಿರುದ್ಧನೂ ಸಹ ಇದೆ. ಜನಾರ್ದನ್ ರೆಡ್ಡಿ ಅವರ ವಿರುದ್ಧನೂ ಸಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಲಾಗಿದೆ. ಆ ಎಲ್ಲ ಕೇಸ್ಗಳನ್ನು ಪೆಂಡಿಂಗ್ ಇಟ್ಟಿದ್ದಾರೆ ರಾಜ್ಯಪಾಲರು. ಸಿದ್ದರಾಮಯ್ಯ ಅವರ ವಿಷಯದಲ್ಲಿ ಪಿಕ್ ಅಂಡ್ ಚೂಸ್ ಮಾಡ್ತಾ ಇದ್ದಾರೆ ರಾಜ್ಯಪಾಲರು. ಇದು ದ್ವೇಷದ ರಾಜಕಾರಣ ಅನ್ನೋದು ಕಾಂಗ್ರೆಸ್ಸಿಗರ ವಾದ. ಒಟ್ಟಾರೆ ಈಗ ನಿರಾಣಿ ಅವರ, ಜಲ್ಲೆಯವರ, ಜನಾರ್ದನ್ ರೆಡ್ಡಿ ಅವರ, ಹಾಲಿ ಕೇಂದ್ರ ಸಚಿವರಾಗಿರ್ತಕ್ಕಂತಹ HD ಕುಮಾರಸ್ವಾಮಿ ಅವರ ಹಳೆಯ ಪ್ರಕರಣಗಳಿಗೆ ಮರುಜೀವ ಕೊಡೋದಿಕ್ಕೆ ಸಿದ್ದರಾಮಯ್ಯ ಅವರ ಗವರ್ನಮೆಂಟ್ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಒಟ್ಟಾರೆಯಾಗಿ ಯಾವಾಗ ಮೂಡ ಹಗರಣ ಬಯಲಿಗೆ ಬಂತೋ ಅಲ್ಲಿಂದ ಈಗ ಎಲ್ಲ ರಾಜಕಾರಣಿಗಳ ಮುಖವಾಡ ಸಹ ಕಳಚಿ ಬೀಳೋದಿಕ್ಕೆ ಶುರುವಾಗಿದೆ. ಈಗ ರಾಜ್ಯದ ಜನ ಮಾತಾಡ್ಕೊಳ್ತಾ ಇದ್ದಾರೆ, ಯಾರ್ಯಾರ ಕಾಲದಲ್ಲಿ ಎಷ್ಟೆಷ್ಟು ಅಕ್ರಮಗಳಾಗಿವೆಯೋ ಅದೆಲ್ಲ ತನಿಖೆಯಾಗ್ಲಿ, ತಪ್ಪು ಮಾಡಿದ ಎಲ್ಲರಿಗೂ ಶಿಕ್ಷೆಯಾಗ್ಲಿ ಅಂತ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಚಾರ ನಾವು ಗಮನಿಸ್ಬೇಕು. ರಾಜಕಾರಣಿಗಳು ಹೆಂಗಪ್ಪ ಅಂದ್ರೆ ತಮ್ಮ ಬುಡಕ್ಕೆ ಬಂದಾಗ ಯಾವ ರೀತಿ ಬಣ್ಣ ಚೇಂಜ್ ಮಾಡ್ತಾರೆ ಅನ್ನೋದಕ್ಕೆ ಈಗ ರಾಜ್ಯದಲ್ಲಿ ನಡೀತಾ ಇರತಕ್ಕಂತಹ ಘಟನಾವಳಿಗಳೇ ಸಾಕ್ಷಿ. ಅಡ್ಜಸ್ಟ್ಮೆಂಟ್ ರಾಜಕಾರಣ, ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಬಯಲಿಗೆ ಬರುವವರೆಗೂ ಕಾಂಗ್ರೆಸ್ನವರಿಗೆ HD ಕುಮಾರಸ್ವಾಮಿ ಅವರು ಮಾಡಿದ್ದ 2007ರ ಹಗರಣ ನೆನಪೇ ಆಗಿರ್ಲಿಲ್ಲ. ಯಾವಾಗ ಖುದ್ದು CM ಸಿದ್ದರಾಮಯ್ಯನವರೇ ಕಡಕಟೆಯಲ್ಲಿ ಬಂದು ನಿಂತ್ರೋ ಆಗ ತಟ್ಟಂತ ನೆನಪಾಯಿತು ಅವರಿಗೆ HDK ಅವರ 2007ರ ಪ್ರಕರಣ. ಅಂದ್ರೆ 2013ರಿಂದ 2018ರವರೆಗೆ ಏನು ಮಾಡ್ತಾ ಇದ್ರು, ಅದಾದ ಮೇಲೆ JDS ಜೊತೆಗೆ ಮೈತ್ರಿ ಮಾಡ್ಕೊಂಡ್ರಲ್ಲ ಆಗ ಏನ್ ಮಾಡ್ತಾ ಇದ್ರು. ಒಟ್ಟಾರೆಯಾಗಿ ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು. ನನ್ನದನ್ನ ನೀನು ಕೆದಕಬೇಡ, ನಿನ್ನದನ್ನ ನಾನು ಕೆದಕೋದಿಲ್ಲ. ಇಬ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ, ಅಧಿಕಾರನ ನಡೆಸೋಣ. ಸ್ನೇಹಿತರೆ, ನಿಮ್ಗೆ ಏನನ್ಸುತ್ತೆ? ನಿಜಕ್ಕೂ ಇದು ಲಾಜಿಕಲ್ ಎಂಡಿಗೆ ಹೋಗಬಹುದಾ? ಕುಮಾರಸ್ವಾಮಿ ಅವರ ಪ್ರಕರಣ ಆಗಿರ್ಬೋದು, ಸಿದ್ದರಾಮಯ್ಯ ಅವರು ಈಗ ಸಿಲುಕಿರ್ತಕ್ಕಂಥ ಮೂಡ ಮತ್ತು ವಾಲ್ಮೀಕಿ ನಿಗಮದ ಪ್ರಕರಣಗಳಾಗಿರ್ಬೋದು. ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.